ಒಂದು ಮೈಸೂರು ಏನಕ್ಕೆ ಫೇಮಸ್ಸು ಅಂತ ಹೇಳಿದ್ರೆ ರಿಟೈರ್ಡ್ ಆದಂಥವ್ರು ಒಳ್ಳೆ ಪರಿಸರ, ಆರಾಮ್ಸೆ ಜೀವನ ಮಾಡಬಹುದು ಅನ್ನೋ ಒಂದು ವಾತಾವರಣ ಮೈಸೂರಿಗೆ ಇದೆ. ಒಡೆಯರ ಕೊಡುಗೆನೂ ಬಹಳ ಇದೆ. ಅಂತ ಮೈಸೂರಲ್ಲಿ ಇವತ್ತು ಡ್ರಗ್ ಮಾಫಿಯಾ ತಲೆ ಎತ್ತಿದೆ. ಅದು ರಿಂಗ್ ರೋಡ್ ಅಲ್ಲಿ, ಎಲ್ಲ ಸಂಧಿ ಗೊಂದಿಯಲ್ಲ, ರಿಂಗ್ ರೋಡ್ ಅಲ್ಲಿ ತಲೆ ಎತ್ತಿದೆ. ಅದು ಆ ಜಾಗವನ್ನ ಕೊಟ್ಟೋರು ಯಾರು? ಮುಂದೆ ಏನೋ ರಿಪೇರಿ ಶಾಪು, ಯಾವುದು ವೆಹಿಕಲ್ ಗ್ಯಾರೇಜ್, ಆ ಗ್ಯಾರೇಜ್ ಯಾರ್ದು? ಹಿಂದೆ ಜಾಗ ಕೊಟ್ಟವ್ರು ಯಾರು? ಗ್ಯಾರೇಜ್ ಸೇಫ್ಟಿ ತಗೊಂಡು ಹಿಂದೆ ಸುಮಾರು 50 kgಗೆ ಹೆಚ್ಚು ಸೀಸ್ ಮಾಡಿರೋದು 15 kg ಮಾತ್ರ, 50 kgಗೂ ಹೆಚ್ಚು ಸೀಸ್ ಮಾಡಿ ಆಗ್ಬೇಕಾಗಿತ್ತು. ಇಷ್ಟು ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರಕ್ಕೆ, ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಅದು ಯಾರು ಹೇಳಿದ್ರು, ಮುಮ್ಮಡಿ ಕೃಷ್ಣರಾಜ, ನಾಲ್ವಡಿ ಕೃಷ್ಣರಾಜ ಒಡೆಯವರವರು ಅವ್ರು ಏನ್ ಕೊಟ್ಟವ್ರೆ ಮೈಸೂರಿಗೆ? ಸ್ವಲ್ಪ ಕೊಟ್ಟವ್ರೆ. ನಾನು ಭರಪೂರ ಕೊಟ್ಟಿದ್ದೀನಿ ಅಂತ ಹೇಳಿದ ಅವ್ರ ಮಗ, ಅಭಿಮಾನದಿಂದ, ಅವ್ರ ಅಪ್ಪನ ಮೇಲೆ ಅಭಿಮಾನದಿಂದ. ಹಿಂದೆ ಇವರಿದ್ದ ಯಾರು, ಕುರುಕ್ಷೇತ್ರದಲ್ಲಿ ದುರ್ಯೋಧನ ಅಲ್ಲ, ಅವರಪ್ಪ ಧೃತರಾಷ್ಟ್ರ. ಆ ಮಗನ ಬಗ್ಗೆ ಅವ್ರು ಹಂಗೆ ಹೇಳ್ತಾ ಇದ್ದಿದ್ದು. ಅವ್ರ ಮಗನ ಬಗ್ಗೆ, ನನ್ನ ಮಗ ಒಳ್ಳೇನು, ಬಹಳ ದುರ್ಯೋಧನ ಒಳ್ಳೇನು, ಅವನೇ ರಾಜ ಆಗ್ಬೇಕು ಅಂತ ಹಂಗೆ ಹೇಳ್ತಾ ಇದ್ದ. ಈಗ ದುರ್ಯೋಧನ, ಧೃತರಾಷ್ಟ್ರ. ಹಾಗೆ ಇವ್ರ ಪ್ರೀತಿಯಿಂದ ಅವ್ರ ತಂದೆ ಬಗ್ಗೆ ಮಾತಾಡಿದ್ದಾರೆ. ಕೊಡುಗೆಯನ್ನು ಕೊಟ್ಟಿದ್ದೀನಿ. ಏನ್ ಕೊಡುಗೆ? ಮೈಸೂರಲ್ಲಿ ಡ್ರಗ್ ಮಾಫಿಯಾದ ಕೊಡುಗೆ. ಗುಲ್ಬರ್ಗಾದಲ್ಲಿ ಡ್ರಗ್ ಮಾಫಿಯಾ ನಡೀತಾ ಇದೆ ಅಂತೇಳಿ ಮಹಾರಾಷ್ಟ್ರದ ಪೊಲೀಸರು ಅವನ್ನ ಸೀಸ್ ಮಾಡ್ತಾರೆ. ಅದೇ ಮಹಾರಾಷ್ಟ್ರದ ಪೊಲೀಸರು ಮೈಸೂರಲ್ಲಿ ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರೇ ಆಗ್ತಾ ಇದೆ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ ಸರ್ಕಾರ ಏನ್ ಕತ್ತೆ ಕಾಯ್ತಾ ಇದೆಯಾ? ನಮ್ ಸರ್ಕಾರ ಕತ್ತೆ ಕಾಯ್ತಾ ಇದೆಯಾ? ಮಹಾರಾಷ್ಟ್ರದವ್ರು ಬಂದು ಗುಲ್ಬರ್ಗಾದಲ್ಲೂ ಅವರೇ ಸೀಸು, ಮೈಸೂರಲ್ಲೂ ಅವರೇ ಸೀಸು. ಖರ್ಗೆ ಅವರ ಕುಟುಂಬಕ್ಕೆ ಆಪ್ತ, ಅವನ ಅಧ್ಯಕ್ಷ ಏನೋ ಆಗೋದು. ಇಷ್ಟೆಲ್ಲ ಆಗ್ತಾ ಇದ್ರು ಗೃಹ ಇಲಾಖೆ ಬದುಕಿದೆಯಾ, ಸತ್ತಿದೆಯಾ? ಎರಡು ಮಹಾರಾಷ್ಟ್ರದ ಪೊಲೀಸರೇ ಬಂಧಿಸಿರೋದಲ್ಲ. ನಮ್ಮ ಪೊಲೀಸರು, ನನ್ಗನ್ಸತ್ತೆ ಪೊಲೀಸವ್ರ ಮೇಲೆ ಆಪಾದನೆ ಮಾಡೋದು ನನ್ಗೆ ಸರಿ ಅನ್ಸಲ್ಲ. ಅವ್ರನ್ನ ಒಂದ್ ರೀತಿ ಕಟ್ಟಾಕ್ಬಿಟ್ಟಿದ್ದಾರೆ. ಅವರು ಪಾಪ ದುಡ್ಡು ಕಾಸು ಕೊಟ್ಟು ಬಂದಿರೋ ಅಂಥದ್ದು, ಅದು ಅವ್ರಿಗೆ ಆ ಬಿಸಿನಲ್ಲಿ ಇರ್ತಾರೆ ಅವರು. ಇಲ್ಲಿ ಇಷ್ಟೊಂದೆಲ್ಲ ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರ ಇದುವರೆಗೂ ಎಚ್ಚರಗೊಳ್ಳೇ ಇಲ್ಲ. ಇನ್ನೆಲ್ಲೆಲ್ಲೈತೋ ಗೊತ್ತಿಲ್ಲ. ಅದರಿಂದ ನನಗನ್ಸ್ತೈತೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಈ ಗೃಹ ಇಲಾಖೆನೇ ಇಲ್ಲ ಅಂತ ಬಿಡಾಗಿ, ಕರ್ನಾಟಕದಲ್ಲಿ ಗೃಹ ಇಲಾಖೆ ಇಲ್ಲ ಅಂತ ಬಿಟ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಲಿಂಕ್ ಅಲ್ಲ, ನಾನ್ ಕೇಳ್ತಾ ಇದ್ದೀನಿ, ಆ ಗ್ಯಾರೇಜ್ ಯಾರ್ದು? ಅದ್ರ ಓನರ್ ಯಾರು? ಅದ್ರ ಹಿಂದೆ ಜಮೀನ್ ಕೊಟ್ಟವ್ರು ಯಾರು? ಲೋಕಲ್ ಸಪೋರ್ಟ್ ಇಲ್ದಿರ ಇಷ್ಟೊಂದು ದೊಡ್ಡ ದಂಧೆ, ನೂರಾರು ಕೋಟಿ ಬೆಲೆ ಬಾಳುವಂತ ಈ ಡ್ರಗ್ ಹೇಗೆ ಉತ್ಪತ್ತಿ ಆಗುತ್ತೆ? ಸೇಫರ್ ಮೈಸೂರು ಅಂತ ಮಾಡಕ್ಕೆ ಇಲ್ಲಿಗೆ ಯಾಕೆ ಬಂದ್ರು ಅಂದ್ರೆ, ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ನಾವೇನ್ ಬೇಕಾದ್ರೂ ಮಾಡಬಹುದು ಅನ್ನೋ ಗ್ಯಾರಂಟಿ ಮೇಲೆ ಬಂದಿದ್ದಾರೆ ಅವರು. ಅದರಿಂದ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಮೈ ಮರ್ತಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕುರ್ಚಿ ಜಗಳದಲ್ಲಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಈ ರಾಜ್ಯ ಸರ್ಕಾರಕ್ಕೆ ನನ್ಗನ್ಸುತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಅನ್ಸೇ ಇಲ್ಲ. ಇದು ಒಂದೇ ಇನ್ಸಿಡೆಂಟ್ ಅಲ್ಲ, ಬೇಕಾದ ನೂರಾರು ಇನ್ಸಿಡೆಂಟ್ಗಳಾಗಿದೆ ಇದುವರೆಗೂ. ಯಾವುದರಲ್ಲೂ ಕೂಡ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಗಾಳಿ ತೂರಿಯೋದು ಕಾಣ್ತಾ ಇದೆ. ಈ ಡ್ರಗ್ ಮಾಫಿಯಾಗೂ ಕೂಡ ಮೈಸೂರು ಅಡ್ಡೆ ಆಗಿರುವಂಥದ್ದು ಬಹಳ ನೋವಿನ ಸಂಗತಿ. ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು ಒಂದು ಸಾಧನೆ, ಯಾಕಂದ್ರೆ ಅವ್ರ ಮಗನೇ ಹೇಳ್ಬಿಟ್ಟಿದಾನಲ್ಲ, ಇಷ್ಟು ಕೊಡುಗೆಗಳನ್ನ ಯಾರು ಕೊಟ್ಟಿಲ್ಲ ಅಂತ. ಇದನ್ನು ಅವ್ರ ಕೊಡುಗೆ ಅಂತಾನೆ ನಾವು ತಿಳ್ಕೊಬೇಕಷ್ಟೆ.